good number of participants, more than 50 participants ಇದೀರಾ, which is a good number. ಇವತ್ತಿನ ಕ್ಲಾಸಲ್ಲಿ ನಾವು mostly February current affairs. I thought we will discuss the whole February current affairs, but due to ನಿಮ್ಮ KS interview dates ಬಿಟ್ಟಿರುವ ಕಾರಣದಿಂದ so many of the students are calling me, that's why I couldn't able to give time to them. ಇವತ್ತು ಒಂದು half February current affairs ಒಂದು part 1 ಅಲ್ಲಿ ಡಿಸ್ಕಸ್ ಮಾಡೋಣ, ನಾಳೆ part 2 ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡಿ, ಇಂಡೆಕ್ಸ್ ಸೇಮ್ ಹೇಗೆ ನಾವು ಮಾರ್ಚ್ ತಿಂಗಳಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಈ ಒಂದು ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ ಅನ್ನು ಸೆಕ್ಷನ್ ವೈಸ್ ನಾನು ಡಿವೈಡ್ ಮಾಡಿದ್ದೀನಿ. ಇದೇ ರೀತಿಯಲ್ಲಿ ನಾವು ಪ್ರೊಸೀಡ್ ಆಗೋಣ. ಫಸ್ಟ್ ಏನೇನು ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್, ನೆಕ್ಸ್ಟ್ ನ್ಯಾಷನಲ್ ನ್ಯೂಸ್, ಮತ್ತೆ ಇಂಟರ್ನ್ಯಾಷನಲ್ ನ್ಯೂಸ್, ಮತ್ತೆ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್, ಈವೆಂಟ್ಸ್ ಅಂಡ್ ಸಮಿಟ್ಸ್, ನ್ಯಾಷನಲ್ ಅಂಡ್ ಸ್ಟೇಟ್ ಸ್ಕೀಮ್ಸ್, ಮತ್ತೆ ಇಂಡೆಕ್ಸ್ ಅಂಡ್ ರ್ಯಾಂಕಿಂಗ್ಸ್ ಅಂಡ್ ರಿಪೋರ್ಟ್, ಫೆಸ್ಟಿವಲ್ಸ್, ಇಂಪಾರ್ಟೆಂಟ್ ಅವಾರ್ಡ್ಸ್, ಮಿಲಿಟರಿ ಎಕ್ಸಸೈಸಸ್, ಸ್ಪೋರ್ಟ್ಸ್ ಇನ್ ನ್ಯೂಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಪಾರ್ಟೆಂಟ್ ಬುಕ್ಸ್ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಡೇಸ್, ಆಪರೇಷನ್ಸ್ ಇನ್ ನ್ಯೂಸ್, ಯಾವ್ದಾದ್ರು ಗೌರ್ಮೆಂಟ್ ಇಂದ ಬಿಡುಗಡೆ ಆಗಿರೋ ಹೊಸ ಪ್ರಾಜೆಕ್ಟ್ಸ್ ಆರ್ ಆಪ್ಸ್ ಆರ್ ಪೋರ್ಟಲ್ಸ್ ಆಗಿರ್ಬೋದು, ಮತ್ತೆ ಆರ್ಬಿಚರೀಸ್, ಯಾರ್ದಾದ್ರು ಡೆತ್ ಆಗಿದ್ರ ಅದರ ಬಗ್ಗೆ, ಮತ್ತೆ ಮಿಸ್ಲೇನಿಯಸ್ ಕರೆಂಟ್ ಅಫೇರ್ಸ್. ಇಷ್ಟೊಂದೆಲ್ಲ ನಾವು ನ್ಯೂಸ್ ನೋಡ್ಕೊಂಡು ಹೋಗ್ತಾ ಹೋಗೋಣ. ಸೊ ಲೆಟ್ ಅಸ್ ಬಿಗಿನ್. ಸೊ ಜಾಸ್ತಿ ನಿಮಗೆ ಎನಾರ್ಮಸ್ ಕರೆಂಟ್ ಅಫೇರ್ಸ್ ಕೊಡಕ್ಕೆ ಹೋಗೋದಲ್ದಿಲ್ಲ, ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನಿಮಗೆ ವಿತಿನ್ 22 ಪೇಜಸ್ ಅಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಫೆಬ್ರವರಿ ಕರೆಂಟ್ ಅಫೇರ್ಸ್ ಅನ್ನ. ಓಕೆ, ಲೆಟ್ ಅಸ್ ಬಿಗಿನ್. ನ್ಯಾಷನಲ್ ಅಪಾಯಿಂಟ್ಮೆಂಟ್, ಸಿಇಒ ಆಫ್ ನೀತಿ ಆಯೋಗ್. ನೀತಿ ಆಯೋಗ್ ನ ಸಿಇಒ ಆಗಿ ನೀತಿ ಚಬಾರ್ ಅನ್ನ ಒಂದು ಅಡಿಷನಲ್ ಸಿಇಒ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸೊ ಈ ತರ ನ್ಯೂಸ್ ಬಂದಾಗ ನೀವು ಇವ್ರ ಹೆಸರು ಮೇಲೆ ಎಲ್ಲ ಫೋಕಸ್ ಮಾಡಬೇಕಾಗಿರೋದು. ಯು ಶುಡ್ ಹ್ಯಾವ್ ಟು ಫೋಕಸ್ ಆನ್ ನೀತಿ ಆಯೋಗ್. ಓಕೆ, ನೀತಿ ಆಯೋಗ್ ಅಂದ್ರೆ ಏನು? ದಿಸ್ ಇಸ್ ಎ ಪ್ಲಾನಿಂಗ್. ನಮ್ಮ ಮೊದಲು ಏನು ಒಂದು ಪ್ಲಾನಿಂಗ್ ಕಮಿಷನ್ ಬರ್ತಿತ್ತು ಅದನ್ನ ರಿಪ್ಲೇಸ್ ಮಾಡಿ ನೀತಿ ಆಯೋಗ್ ಬಂದಿದೆ. ನೀತಿ ಆಯೋಗ್ನ ಫುಲ್ ಫಾರ್ಮ್ ಬಂದಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಇಂಡಿಯಾ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಫುಲ್ ಫಾರ್ಮ್ ಫಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್. ಬರ್ಕೊಳ್ಳಿ, ಇದೆಲ್ಲ ಸಣ್ಣ ಪಾಯಿಂಟ್ಸ್ ನೀವು ಬರ್ಕೋಬೇಕು. ಇಂಡಿಯಾ, ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ್, ಎಸ್ಟಾಬ್ಲಿಷ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದನ್ನ ಥಿಂಕ್ ಟ್ಯಾಂಕ್ ಅಂತಾನು ಕರೀತಾರೆ. ಯಾವಾಗ ಇದನ್ನು ಫಾರ್ಮೇಶನ್ ಮಾಡಿದ್ರು ಅಂದ್ರೆ 2015 January 1st. ಓಕೆ, ಇದು ಯಾವ್ದ್ರನ್ನ ರಿಪ್ಲೇಸ್ ಮಾಡಿತು ಅಂತ ಹೇಳಿದ್ರೆ ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡಿತು. Okay, it has bottom up approach. ಇಷ್ಟೊಂದು ಪಾಯಿಂಟ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕು when it comes to the ನೀತಿ ಆಯೋಗ್. Okay, let's move on to the second topic. Second topic ಬಂದಿದೆ chairman of GIFT City. Even though the news is related to Gujarat, we need to study because GIFT ನ ಫುಲ್ ಫಾರ್ಮ್ ಒಮ್ಮೆ ಕೇಳಿದ್ರು. ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಇದರ ಒಬ್ಬ ಹೊಸ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಯಾರಂದ್ರೆ ಉದಯ್ ಕೋಟಕೆ, ಬಿಸ್ನೆಸ್ ಪರ್ಸನ್. ಇವರನ್ನ ಚೇರ್ಮನ್ ಆಫ್ ಗಿಫ್ಟ್ ಸಿಟಿ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಇದು ಎಲ್ಲಿ ಲೊಕೇಟೆಡ್ ಇದೆ ಅಂತ ಹೇಳಿದ್ರೆ ಗಾಂಧಿನಗರ್. ನೆನಪಲ್ಲಿ ಇಟ್ಕೊಳ್ಳಿ, ಗಾಂಧಿನಗರ್. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್. ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್ ನೋಡ್ತಾ ಹೋಗೋಣ. ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ನೆದರ್ಲ್ಯಾಂಡ್. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಜೆಂಡರ್ ರಿಲೇಟೆಡ್ ಕ್ವಶನ್ಸ್ ಬಂದಾಗ ದಿಸ್ ವಿಲ್ ಪ್ಲೇ ದ ಮೇಜರ್ ರೋಲ್ ಬಿಕಾಸ್ ಹಿ ಇಸ್ ದ ಫಸ್ಟ್ ಗೇ ಪ್ರೈಮ್ ಮಿನಿಸ್ಟರ್ ಇನ್ ದ ಕಂಟ್ರೀಸ್ ಹಿಸ್ಟ್ರಿ. ಇದೇ ಕಂಟ್ರಿ ಅಂತಲ್ಲ, ನಮ್ಮ ವರ್ಲ್ಡ್ ಅಲ್ಲೇ ಫಸ್ಟ್ ಗೇ ಪ್ರೈಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆಗಿರೋ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇವನ ಹೆಸರು ರಾಬ್ ಜೆಟನ್. ಓಕೆ, ಹಿ ಇಸ್ ದ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್ ಆಸ್ ಹಿ ಇಸ್ ಎ ಗೇ ಪ್ರೈಮ್ ಮಿನಿಸ್ಟರ್ ಆಫ್ ನೆದರ್ಲ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಫಸ್ಟ್ ಎವರ್ ಫೀಮೇಲ್ ಮೆಂಬರ್ ಫ್ರಮ್ ಇರಾನ್. Iran, which is a Muslim country where we usually see the importance or the chances for the women will be very less compared to other countries. So ಈ ತರ ಕಂಟ್ರಿಯಲ್ಲಿ ಒಬ್ಬ ಇರಾನ್ ಇಂದ ಹೊಸದಾಗಿ ಫಸ್ಟ್ ಫೀಮೇಲ್ ಮೆಂಬರ್ ರೆಪ್ರೆಸೆಂಟಿಂಗ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಹರ್ ನೇಮ್ ಇಸ್ ಸುರಯ್ಯ ಹಜಿಗಾ ಅನ್ನೋರು ಫಸ್ಟ್ ಎವರ್ ಫೀಮೇಲ್ IOC ಮೆಂಬರ್
ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೆಂಬರ್ ರೆಪ್ರೆಸೆಂಟಿಂಗ್ ಇರಾನ್ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ವಿತ್ ದಿಸ್ ಎಲೆಕ್ಷನ್ ಶಿ ಆಲ್ಸೋ ಬಿಕೇಮ್ ದ ಯಂಗೆಸ್ಟ್ ಕರೆಂಟ್ ಮೆಂಬರ್ ಆಫ್ ದ IOC. ಏನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆ, ಇದರಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಇಂದ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಇದ್ರಲ್ಲೆಲ್ಲ ಯಂಗೆಸ್ಟ್ ಪರ್ಸನ್ ಆಗಿ ಇವರು ಸುರಯ್ಯ ಅವರು ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಶಿ ಈಸ್ ಅನ್ ಇರಾನಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್. When you are representing in an international Olympic committee, it is a sports related thing, so she should have to be a sports person ಆಗಿರಬೇಕು. So she is a Iranian badminton player. Okay, next Japan elections 2026. ಜಪಾನ್ ನಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಕಂಟ್ರಿ ಅದರ ಜೊತೆಗೆ ಯಾವ ಪಾರ್ಟಿ ವಿನ್ ಆಗಿದೆ. ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಸೆನೆ ಟಕೈಚಿ ಅನ್ನೋರು ಜಪಾನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಆಗಿರ್ತಾರೆ ಫ್ರಮ್ ದ ಪಾರ್ಟಿ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಗಿ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ತಾರಿಕ್ ರೆಹಮಾನ್, he had been elected as the prime minister of Bangladesh. Okay, so he belongs to the BNP party. ಇವರು ಶೇಖ್ ಹಸೀನಾಸ್ ಅವಾಮಿ ಪಾರ್ಟಿ ಯಾವಾಗ ಬ್ಯಾನ್ ಆಯ್ತು ಅದಾದ ಮೇಲೆ ಇವರು ಕಂಟೆಸ್ಟ್ ಆಗಿ ವಿನ್ ಆಗಿರ್ತಾರೆ. ಸೊ ಸೆಕೆಂಡ್ ಲೀಡಿಂಗ್ ಪಾರ್ಟಿ ಯಾವುದು ಆಗಿರುತ್ತೆ ಅಂತ ಹೇಳಿದ್ರೆ ಜಮಾತೆ ಇಸ್ಲಾಮಿ ಅನ್ನೋದು ಸೆಕೆಂಡ್, ಅಂದ್ರೆ ಅಪೋಸಿಷನ್ ಲೀಡರ್ ಆಗಿ ಅಪೋಸಿಷನ್ ಪಾರ್ಟಿ ಆಗಿ ಇದೊಂದು ಪಾರ್ಟಿ ಎಲೆಕ್ಟ್ ಆಗಿರುತ್ತದೆ. ನೆಕ್ಸ್ಟ್ ನ್ಯಾಷನಲ್ ನ್ಯೂಸ್, ಇಂಡಿಯಾಸ್ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್. ಇಂಡಿಯಾಸ್ ಫಸ್ಟ್ ಟು ಅಚೀವ್ 100% ಇನ್ಶೂರೆನ್ಸ್. ಸೊ 100% ಇನ್ಶೂರೆನ್ಸ್, ನಿಮ್ಗೆ ಏನೇ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಏನೋ ಒಂದು ಕೆಲಾಮಿಟಿ ನೀವು ಫೇಸ್ ಮಾಡಿದಾಗ ಆ ಒಂದು ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡೋದಿಕ್ಕೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ಬೇಕು. ಸೊ ಈ ಇನ್ಶೂರೆನ್ಸ್ 100% ಕವರೇಜ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಯಾರು ಮಾಡಿದ್ದಾರೆ. ಒಂದು ಡಿಸ್ಟಿಕ್ 100% ಇನ್ಶೂರೆನ್ಸ್ ಕವರೇಜ್ ಮಾಡಿರೋದು ಯಾವ್ದಂದ್ರೆ ಅಲ್ವಾರ್ ಡಿಸ್ಟಿಕ್ ಇನ್ ರಾಜಸ್ಥಾನ್. ಸ್ಟೇಟ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ, ರಾಜಸ್ಥಾನ್, ಅಂಡ್ ಡಿಸ್ಟಿಕ್ ಇಸ್ ಅಲ್ವಾರ್ ಡಿಸ್ಟಿಕ್, ವಿಚ್ ಹ್ಯಾಸ್ ಬಿನ್ ಬಿಕೇಮ್ ದ ಫಸ್ಟ್ ಡಿಸ್ಟಿಕ್ ಇನ್ ಇಂಡಿಯಾ ಟು ಅಚೀವ್ 100% ಇನ್ಶೂರೆನ್ಸ್ ಕವರೇಜ್. ಓಕೆ, the achievement is under the insurance for all by 2047. so india na future aims ಏನಿದೆ in insurance sector is ಎಲ್ಲರಿಗೂ ಇಂಡಿಯಾದಲ್ಲಿರುವ ಪ್ರತಿಯೊಂದು ಪ್ರಜೆಗಳಿಗೂ ಇನ್ಶೂರೆನ್ಸ್ ಕವರೇಜ್ ಕೊಡಬೇಕು ಬೈ 2047 ಅನ್ನೋ ಏನು ಮೋಟೋ ಇದೆ ಇಂಡಿಯಾದು. ಅದಕ್ಕೆ ಇದೊಂದು ಸಣ್ಣ ಸ್ಟೆಪ್ ಅಂತಾನೆ ಹೇಳ್ಬೋದು. ರೈಟ್ ಟು ಮೆನ್ಸ್ಟ್ರಲ್ ಹೈಜೀನ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೇಕಾದ್ರೆ ಅಂದ್ರೆ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 21. ರೈಟ್ ಟು ಲೈಫ್ ಅಂತಿದೆಯಲ್ಲ, ಅದರಲ್ಲಿ ತುಂಬಾ ಸುಮಾರು ನಿಮಗೆ ಅದರ್ ಥಿಂಗ್ಸ್ ಬರ್ತವೆ. ರೈಟ್ ಟು ಲೈಫ್ ಆಗಿರ್ಬೋದು, ರೈಟ್ ಟು ಡೆತ್ ಆಗಿರ್ಬೋದು. ನಾವು ನಿನ್ನೆ ಮಾರ್ಚ್ ಅಲ್ಲಿ ನೋಡಿದ್ವಿ, ಒಬ್ಬ ಪ್ಯಾಸಿವ್ ಯುಥೆನೇಷಿಯಾ ತಗೊಂಡ್ರು. ದಟ್ ಈಸ್ ಆಲ್ಸೋ ರೈಟ್ ಟು ಡಿಗ್ನಿಫೈಡ್ ಡೆತ್ ಅನ್ನೋದು. ಸೊ ದಟ್ ವಿಲ್ ಆಲ್ಸೋ ಕಮ್ ಅಂಡರ್ ರೈಟ್ ಟು ಲೈಫ್ ಆರ್ಟಿಕಲ್ 21. ಸೊ ರೈಟ್ ಟು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಓದ್ತಾ ಹೋಗೋಣ ಇವತ್ತಿನ ಟಾಪಿಕ್ ಅಲ್ಲಿ. ಸುಪ್ರೀಂ ಕೋರ್ಟ್ ರೂಲ್ ದಟ್ ರೈಟ್ ಟು ಮೆನ್ಸ್ಟ್ರಲ್ ಹೈಜೀನ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ನಿಮಗೆ ಕ್ವಶನ್ ಕೇಳ್ತಾರೆ, ಆರ್ಟಿಕಲ್ 21 ನಲ್ಲಿ ಯಾವ್ಯಾವ ನಿಮ್ಗೆ ರೈಟ್ಸ್ ಸಿಗ್ತವೆ ಅಂತ. ಇಟ್ ವಿಲ್ ಇನ್ಕ್ಲೂಡ್ ರೈಟ್ ಟು ಲೈಫ್ ಆಸ್ ವೆಲ್, ರೈಟ್ ಟು ಡೆತ್ ವಿತ್ ಡಿಗ್ನಿಟಿ ಆಗಿರ್ಬೋದು, ರೈಟ್ ಟು ಮೆನ್ಸ್ಟ್ರಲ್ ಹೈಜೀನ್ ಆಗಿರ್ಬೋದು. ಸೊ ಇನ್ ದಿಸ್ ರಿಗಾರ್ಡ್ the Supreme Court had directed all state and union territories must provide free biodegradable sanitary napkins to adolescent girls in school. ನಿಮಗೆ ಫ್ರೀ ಬಯೋಡಿಗ್ರೇಡೇಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿರುತ್ತೆ ಪ್ರತಿಯೊಂದು ಯೂನಿಯನ್ ಟೆರಿಟರಿ ಹಾಗೂ ಸ್ಟೇಟ್ಸ್ಗೆ. ನೆಕ್ಸ್ಟ್ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್, ವಿಚ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇಟ್ ಹ್ಯಾಡ್ ರೆಕಮೆಂಡೆಡ್ 41% ಆಫ್ ದ ಶೇರ್ಸ್ ಟು ಸ್ಟೇಟ್. ಏನು ಸ್ಟೇಟ್ಸ್ಗೆ ಡೆವಲ್ಯೂಷನ್ ಆಗುತ್ತೆ, ಒಂದು ಫೈನಾನ್ಸ್ ಕಮಿಷನ್ ಇಂದ ಸ್ಟೇಟ್ಗೆ ಏನೆಲ್ಲ ಶೇರ್ಸ್ ಬರುತ್ತೆ ಅದನ್ನ 41%ಗೆ ಇಳಿಸಿದ್ದಾರೆ. ಸೊ ಇನ್ ದಿಸ್ ರಿಕಾರ್ಡ್ ವಿ ಶುಡ್ ಹ್ಯಾವ್ ಟು ನೋ ಹೂ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ 16th ಫೈನಾನ್ಸ್ ಕಮಿಷನ್ ಇಸ್ ಅರವಿಂದ್ ಪನಗರಿಯಾ. ಸೊ ಇಲ್ಲಿಂದ ಡೈರೆಕ್ಟ್ ಕ್ವಶನ್ ಬರ್ತದೆ, ಓಕೆನಾ. ಸೊ ಇಲ್ಲಿ ಒಂದು ಫ್ಯೂ ಪಾಯಿಂಟ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ವಿ ಶುಡ್ ಹ್ಯಾವ್ ಟು ನೋ ದ ವಿಚ್ ಅಂಡ್ ಆಲ್ ದ ಪ್ಯಾರಾಮೀಟರ್ಸ್ ಇನ್ಕ್ಲೂಡೆಡ್ ಇನ್ 16th ಫೈನಾನ್ಸ್ ಕಮಿಷನ್, ಓಕೆ, ಅಂಡ್ ಆಲ್ಸೋ ಕಂಪ್ಯಾರಿಸನ್ ವಿತ್ 15th ಫೈನಾನ್ಸ್ ಕಮಿಷನ್. ಬರ್ಕೊಳ್ಳಿ ಈ ಪಾಯಿಂಟ್ಸ್ ಅನ್ನ. ಫಸ್ಟ್ ಪ್ಯಾರಾಮೀಟರ್ ಬಂದಿದೆ ಪಾಪ್ಯುಲೇಷನ್ ಬರ್ತದೆ,
15th ಫೈನಾನ್ಸ್ ಕಮಿಷನ್ ಎಷ್ಟೊಂದು ಇದಕ್ಕೆ ವೆಯ್ಟೇಜ್ ಕೊಟ್ಟಿತ್ತು ಅಂತ ಹೇಳಿದ್ರೆ 15% ಕೊಟ್ಟಿತ್ತು. ಬಟ್ 16th ಫೈನಾನ್ಸ್ ಕಮಿಷನ್ ಅಲ್ಲಿ 17.5% ಕೊಟ್ಟಿದ್ದಾರೆ. ಸೊ ದೇರ್ ಇಸ್ ಎ ಇನ್ಕ್ರೀಸ್ ಇನ್ 2.5%. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದಿದೆ ಡೆಮೋಗ್ರಫಿ ಪರ್ಫಾರ್ಮೆನ್ಸ್. ಇದು ಬಂದಿದೆ 12.5% ಇದ್ದಿದ್ದನ್ನ 10%ಗೆ ಇಳಿಕೆ ಮಾಡಿದ್ದಾರೆ. ಸೊ ಡಿಕ್ರೀಸ್ ಆಫ್ 2.5%. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದಿದೆ ಏರಿಯಾ. ಯಾರು ಹೆಚ್ಚಿನ ಏರಿಯಾ ಇರುತ್ತದೆ ಬಿಗರ್ ಸ್ಟೇಟ್ಸ್ಗೆ 15% ಡೆವಲ್ಯೂಷನ್ ಹೋಗುತ್ತೆ. ಪ್ರೆಸೆಂಟ್ಲಿ 16 ಫೈನಾನ್ಸ್ ಕಮಿಷನ್ ಅಲ್ಲಿ 15 ಇರೋದನ್ನ 10%ಗೆ ಇಳಿಕೆ ಮಾಡಿದ್ದಾರೆ. ಸೊ 5% ಇಳಿಕೆ ಆಗಿದೆ, ಡೌನ್ ಆಗಿದೆ. ಫೋರ್ತ್ ಪಾಯಿಂಟ್ ಫಾರೆಸ್ಟ್. ಫಾರೆಸ್ಟ್ ಅಲ್ಲಿ ಏನು ಮೊದಲಿಗೆ 15th ಫೈನಾನ್ಸ್ ಕಮಿಷನ್ ಅಲ್ಲಿ 10% ಇತ್ತು, ಪ್ರೆಸೆಂಟ್ಲಿ ಸಹ 10% ಇದೆ. ಸೊ ದೇರ್ ಇಸ್ ನೋ ಚೇಂಜಸ್. ನೆಕ್ಸ್ಟ್ ಪರ್ ಕ್ಯಾಪಿಟಾ GSDP. ಏನು ಮೊದಲು 45% ಕೊಡ್ತಿದ್ರು ಅದನ್ನ ಇಳಿಕೆ ಮಾಡಿದ್ದಾರೆ 42.5%ಗೆ. ಸೊ ದೇರ್ ಇಸ್ ಎ ಡಿಕ್ರೀಸ್ ಆಫ್ 2.5%. ನೆಕ್ಸ್ಟ್ ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್. ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದ್ರೆ ಮೊದಲು ನಿಮಗೆ 2.5% ಅಷ್ಟು ಎಕ್ಸ್ಟ್ರಾ ಡೆವಲ್ಯೂಷನ್ ಕೊಡ್ತಿದ್ರು. ಈ ಕ್ರೈಟೀರಿಯಾನ ಇವಾಗ ತೆಗೆದಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಡಿಕ್ರೀಸ್ ಆಫ್ 2.5%. ಫೈನಲಿ ಅಂಡ್ ದ ಲಾಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಟು GDP. GDPಗೆ ನೀವು ಎಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದೀರಾ ಬೇಸ್ಡ್ ಆನ್ ದಟ್ ನಿಮಗೆ ಎಕ್ಸ್ಟ್ರಾ ಡೆವಲ್ಯೂಷನ್ ಕೊಡ್ತಿದ್ರು ಸ್ಟೇಟ್ಸ್ಗೆ, ಅದನ್ನ 10%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಈ ಪಾಯಿಂಟ್ಸ್ ಇಂದ ನಿಮಗೆ ಪ್ರತಿಯೊಂದು ಪಾಯಿಂಟ್ ಇದೆ. ಈ ಒಂದು ಬರ್ದಿದ್ದೀನಲ್ಲ ನಾನು ನಿಮಗೆ ಏನ್ ಟೇಬಲ್ ಬರ್ದಿದ್ದೀನಿ ವಿಚ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯುವರ್ ಎಕ್ಸಾಮ್. ಎಲ್ಲಿಂದಾದ್ರೂ ಕೇಳ್ಬೋದು ನಿಮಗೆ. ವಿಚ್ ಅಂಡ್ ಆಲ್ ದ ಪ್ಯಾರಾಮೀಟರ್ಸ್ ಇನ್ 16th ಫೈನಾನ್ಸ್ ಕಮಿಷನ್ ಅಂದ್ರೆ ಪಾಪ್ಯುಲೇಷನ್ ಆಗಿರ್ಬೋದು, ಡೆಮೋಗ್ರಿಕಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಏರಿಯಾ, ಫಾರೆಸ್ಟ್, ಪರ್ ಕ್ಯಾಪಿಟಾ, GSDP, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್, ಕಾಂಟ್ರಿಬ್ಯೂಷನ್ ಟು GDP ಆಗಿರ್ಬೋದು, ಮತ್ತೆ 15th ಫೈನಾನ್ಸ್ ಕಮಿಷನ್ 16th ಫೈನಾನ್ಸ್ ಕಮಿಷನ್ ಕಂಪ್ಯಾರಿಸನ್ ಆದ್ರೂ ಕೇಳಬಹುದು. ಮತ್ತೆ ನಿಮಗೆ ಎಷ್ಟೊಂದು ಇನ್ಕ್ರೀಸ್ ಆಗಿದೆ, ಎಷ್ಟೊಂದು ಡಿಕ್ರೀಸ್ ಆಗಿದೆ ಇಲ್ಲಾದ್ರೂ ಕೇಳಬಹುದು. ಸೊ ಎವ್ರಿಥಿಂಗ್ ಐ ಹ್ಯಾವ್ ರಿಟರ್ನ್ ಇನ್ ದಿಸ್ ಚಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ನೀವು ಬರ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ಕೋಆಪರೇಟಿವ್ ಬೇಸ್ಡ್ ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್. ಅಂದ್ರೆ ನಿಮಗೆ ಟ್ಯಾಕ್ಸಿ ಆನ್ ಕೋಆಪರೇಟಿವ್ ಬೇಸಿಸ್ ಮೇಲೆ ರನ್ ಆಗುತ್ತೆ. ಅಂದ್ರೆ ಇದರಲ್ಲಿ ಯಾವುದೋ ಒಂದು ಮೀಡಿಯೇಟರ್ಸ್ ಇನ್ವಾಲ್ವ್ ಆಗಿರೋದಿಲ್ಲ. ನೋ ಕಮಿಷನ್ ಫಾರ್ ದ ಮೀಡಿಯೇಟರ್ಸ್. ಏನು ಅಮೌಂಟ್ ಡ್ರೈವರ್ಸ್ ಇವಾಗ ನಿಮಗೆ ಓಲಾ, ಊಬರ್, ನಮಗೆ ಇವಾಗ ರ್ಯಾಪಿಡೋ ಇದೆಯಲ್ಲ, ಅದರಲ್ಲಿ ಏನಂತ ಹೇಳಿದ್ರೆ ಮಿಡಲ್ ಮ್ಯಾನ್ ವಿಲ್ ಅರ್ನ್ ದ ಹ್ಯೂಜ್ ಜಂಕ್ ಆಫ್ ದ ಮನಿ. ಏನು ಮಾಡಲ್ಲ, ಒಂದು ಆಪ್ ಲಾಂಚ್ ಮಾಡಿರೋದ್ರಿಂದ ದೇ ವಿಲ್ ಗೆಟ್ ಸೋ ಮಚ್ ಆಫ್ ದ ಮನಿ. ಸೊ ಈ ರೀತಿಯ ಒಂದು ಸಿಸ್ಟಮ್ ಅನ್ನ ಕಟ್ ಡೌನ್ ಮಾಡೋದಕ್ಕೆ ಕೋಆಪರೇಟಿವ್ ಬೇಸ್ಡ್ ಒಂದು ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ದ ಫಸ್ಟ್ ಆಫ್ ಇಟ್ ಫಾರ್ಮ್ ಇನ್ ಇಂಡಿಯಾ. ನೋ ಕಮಿಷನ್, ದ ಮನಿ ವಿಲ್ ಬಿ ಡೈರೆಕ್ಟ್ಲಿ ಗೋಯಿಂಗ್ ಟು ದ ಡ್ರೈವರ್ಸ್ ಹೂ ಆರ್ ದ ರಿಯಲ್ ಅರ್ನರ್ಸ್. ಮತ್ತೆ ನೋ ಸರ್ಜ್ ಪ್ರೈಸಿಂಗ್. ಸೊ ನಿಮಗೆ ಡಿಮ್ಯಾಂಡ್ ಇದ್ದಾಗ ಒಂದೇ ಸಮೇತ ಪ್ರೈಸ್ ರೈಸ್ ಆಗೋದು, ಮತ್ತೆ ಪ್ರೈಸ್ ಅಂತೂ ಡೌನ್ ಅಂತೂ ಆಗೋದಿಲ್ಲ, ರಶ್ ಅವರ್ಸ್ ಅಲ್ಲಿ ರೈಸ್ ಆಗ್ತದಲ್ಲ, ಇದು ಯಾವುದೇ ಒಂದು ರೀತಿಯ ಒಂದು ಆಕ್ಟಿವಿಟೀಸ್ ಇರೋದಿಲ್ಲ. ದಿಸ್ ಈಸ್ ದ ಪ್ಲಾಟ್ಫಾರ್ಮ್ ಈಸ್ ಭಾರತ್ ಟ್ಯಾಕ್ಸಿ. ಓಕೆನಾ? ನಮ್ ಕರ್ನಾಟಕದಲ್ಲೂ ಇಂಥದೊಂದು ಎಕ್ಸಾಂಪಲ್ ಇದೆ. ಏನಂತ ಹೇಳಿ, ಯಾವ್ದಂತ ಹೇಳ್ತೀರಾ? ನಮ್ಮ ಯಾತ್ರಿ. ಎಸ್, ಗುಡ್. ನಮ್ಮ ಯಾತ್ರಿ. ಇಟ್ಸ್ ನಾಟ್ ಕೋಆಪರೇಟಿವ್ ಬೇಸ್ಡ್, ಬಟ್ ಇಟ್ ಈಸ್ ಒನ್ ಆಫ್ ದ ಫಾರ್ಮ್. ಡ್ರೈವರ್ಸ್ಗೋಸ್ಕರನೇ ಹೆಲ್ಪ್ ಆಗ್ಲಿ ಅಂತ ಮಾಡಿರೋದು. ಓಕೆ, ನೆಕ್ಸ್ಟ್ ಯೂನಿಯನ್ ಬಜೆಟ್ 2026 ನ ಒಂದು ಸಪರೇಟ್ ಕ್ಲಾಸೇ ಮಾಡ್ತೀವಿ ನಾವು. ಯೂನಿಯನ್ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಇದರದ್ದು ಒಂದು ಸಪರೇಟ್ ಕ್ಲಾಸೇ ಮಾಡ್ತೀವಿ. ಬಟ್ ಇದರಲ್ಲಿರುವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡ್ಕೊಂಡು ಹೋಗೋಣ. ಏನಂದ್ರೆ ಈ ಬಾರಿಯ 2026-27 ವರ್ಷದ ಬಜೆಟ್ ನಲ್ಲಿ ಹೈಯೆಸ್ಟ್ ಅಲೋಕೇಶನ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ, ಈ ಒಂದು ಪಾಯಿಂಟ್ಸ್ ಅನ್ನು ಬರ್ಕೊಂಡು ಹೋಗಿ, ವಿಚ್ ಇಸ್ ವೆರಿ ಮಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ 100% ನಿಮಗೆ
ಕ್ವಶನ್ಸ್ ಬರುವ ಸಾಧ್ಯತೆಗಳು ಇದಾವೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಪಾರ್ಟ್. ಹೈಯೆಸ್ಟ್ ಅಲೋಕೇಶನ್ ಯಾರು ಕೊಟ್ಟಿದ್ದಾರೆ? ಟ್ರಾನ್ಸ್ಪೋರ್ಟೇಷನ್ಗೆ. ನೀವು ಇಡೀ ಬಜೆಟ್ ಅನ್ನು ಓದ್ತಾ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ವೆನ್ ಯು ಹ್ಯಾವ್ ಎನಾರ್ಮಸ್ ನಾಲೆಡ್ಜ್ ಯು ವಿಲ್ ಟೆನ್ ಟು ಗೆಟ್ ಟ್ರಿಕ್ಡ್. ನಿಮ್ಮ ತಲೆನೇ, ನಿಮ್ಮ ಬ್ರೈನೇ ನಿಮ್ಗೆ ಆಟ ಆಡಿಸ್ಬಿಡ್ತದೆ. ಸೊ ಯು ಟೆನ್ ಟು ಡೂ ಮಿಸ್ಟೇಕ್ಸ್. ಸೊ ಅದು ಆ ಒಂದು ಚಾನ್ಸಸ್ ಅನ್ನ ಇದು ಮಾಡೋದ್ರಕನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡ್ಕೊಂಡು ಹೋಗ್ಬಿಡಿ, ಬಿಕಾಸ್ ಯು ಹ್ಯಾವ್ ವೆರಿ ಲಿಟಲ್ ಟೈಮ್ ಪೀರಿಯಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹೈಯೆಸ್ಟ್ ಅಲೋಕೇಶನ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ. ಮತ್ತೆ ಫಿಸಿಕಲ್ ಡೆಫಿಸಿಟ್ 4.4% ಇದೆ. ರೆವೆನ್ಯೂ ಡೆಫಿಸಿಟ್ 2026 1.5% ಇದೆ. ಈ ಟರ್ಮ್ಸ್ ನ ಮೀನಿಂಗು ನಾವು ಸಪರೇಟ್ ಬಜೆಟ್ ಕ್ಲಾಸ್ ಅಲ್ಲಿ ಹೇಳ್ತೀವಿ. ನೆಕ್ಸ್ಟ್, ನ್ಯೂ DFC ರೂಟ್ ಸೂರತ್ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್, ಟಾಪ್ ಸೋರ್ಸ್ ಬಾರೋವಿಂಗ್ಸ್ ಇಂದ ಬರ್ತಿದೆ. ಏನ್ ಇನ್ಕಮ್ ಗೌರ್ಮೆಂಟ್ಗೆ ಟಾಪ್ ಸೋರ್ಸ್ ಇನ್ಕಮ್ ಯಾವ್ದ್ರಿಂದ ಬರ್ತಿದೆ ಅಂದ್ರೆ ಬಾರೋವಿಂಗ್ಸ್ ಇಂದ ಬರ್ತಿದೆ, ಸಾಲ ಮಾಡ್ತಿದ್ದಾರೆ. ಗ್ರೋತ್ ಪ್ರೊಜೆಕ್ಷನ್ ಆಫ್ ಆರ್ ಕಮಿಂಗ್ ಫೈನಾನ್ಷಿಯಲ್ ಇಯರ್ ಇಸ್ 6.8 to 7.2%. ರೈಲ್ವೆ ಎಲೆಕ್ಟ್ರಿಫಿಕೇಶನ್ 99.1% ಆಗಿದೆ. ರೆವೆನ್ಯೂ ರಿಸೀಟ್ಸ್ ಎಷ್ಟೊಂದು ಆಮದು ಆಗಿದೆ ಅಂತ ಹೇಳಿದ್ರೆ 9.2%. GDP ಗ್ರೋತ್ ಫಾರ್ ಫೈನಾನ್ಷಿಯಲ್ ಇಯರ್ 26 is 7.4%. ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಕ್ವಶನ್ ಕೇಳಬಹುದು. ಮತ್ತೆ GVA ಫೈನಾನ್ಷಿಯಲ್ ಇಯರ್ 2026 ಅಲ್ಲಿ ಗ್ರಾಸ್ ವ್ಯಾಲ್ಯೂ ಅಡಿಷನ್ 7.3%. ನೋಡ್ಕೊಳ್ಳಿ, ಇದು GDP GVA ಗೆ ತುಂಬಾ ಡಿಫ್ರೆನ್ಸ್ ಇದಾವೆ. ನೆಕ್ಸ್ಟ್ ಎಲ್ಲ ಆಯ್ತಲ್ಲ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಇದು ಎಲ್ಲಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಬಿಕಾಸ್ ಇಟ್ ಈಸ್ ಲೊಕೇಟೆಡ್ ಇನ್ ಕರ್ನಾಟಕ ಓನ್ಲಿ. ವೇಮ್ಗಲ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಒಂದು ಏನ್ ಹೆಲಿಕಾಪ್ಟರ್ ನ ಅಸೆಂಬ್ಲಿ ಲೈನ್ ಮಾಡ್ತಾರೆ. ಫೈನಲ್ ಅಸೆಂಬ್ಲಿ ಏನು ನಿಮ್ ಹೆಲಿಕಾಪ್ಟರ್ ನ ಡಿಫ್ರೆಂಟ್ ಪಾರ್ಟ್ಸ್ ಇರ್ತವೆ ಅದನ್ನೆಲ್ಲ ಅಸೆಂಬಲ್ ಮಾಡೋದು. ಬಿಕಾಸ್ ಎಲ್ಲ ಹೆಲಿಕಾಪ್ಟರ್ ನ ಪಾರ್ಟ್ಸ್ ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಇದು ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮತ್ತೆ ಈ ಟೆಕ್ನಾಲಜಿ ಡಿಫ್ರೆಂಟ್ ಕಂಟ್ರೀಸ್ ಇಂದ ತರಿಸ್ಕೊಂತಾರೆ. ಇದನ್ನ ತರಿಸ್ಕೊಂಡು ಒಂದು ಕಡೆ ಅಸೆಂಬಲ್ ಮಾಡ್ತಾರಲ್ಲ, ಸೊ ಆ ಅಸೆಂಬ್ಲಿ ಪಾಯಿಂಟ್ ಬಂದಿದೆ ವೇಮ್ಗಲ್ ಇನ್ ಕರ್ನಾಟಕದಲ್ಲಿ ಲೊಕೇಟೆಡ್ ಇರ್ತದೆ. ದಟ್ಸ್ ವೈ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಆಸ್ ಪೀಪಲ್. ಇದು ಎಲ್ಲಿ ಯಾವ ಕಂಪನಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್. ಓಕೆ, ಇಟ್ ವಾಸ್ ಇನಾಗ್ರೇಟೆಡ್ ವರ್ಚುವಲಿ ಅಂದ್ರೆ ಡೈರೆಕ್ಟ್ಲಿ ಅಲ್ಲ, ಥ್ರೂ ನೆಟ್ವರ್ಕ್ ಇಂಟರ್ನೆಟ್ ಇಂದ. ನರೇಂದ್ರ ಮೋದಿ ಅವರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಈಸ್ ದ ಫ್ರಾನ್ಸ್ ಪ್ರೈಮ್ ಮಿನಿಸ್ಟರ್, ಇವರ ಜೊತೆಗೆ ಸೇರಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಫೀವ್ ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನು ನೋಡ್ಕೊಂಡು ಹೋಗೋಣ. ಫೀವ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್. ಇಂಡಿಯಾ ಕೆನಡಾ ರಿಲೇಷನ್ಸ್ ರಿಸೆಟ್. ಸೊ ಆಫ್ಟರ್ 8 ಲಾಂಗ್ ಇಯರ್ಸ್ ಯಾವುದೇ ಒಂದು ಇಂಡಿಯಾ ಮತ್ತೆ ಕೆನಡಾ ಜೊತೆ ಟೈಅಪ್ಸ್ ಬೈಲ್ಯಾಟ್ರಲ್ ಮೀಟಿಂಗ್ಸ್ ಆಗಿರೋದಿಲ್ಲ. ಸೊ ಆಫ್ಟರ್ 8 years PM ಮಾರ್ಕ್ ಕ್ಯಾರ್ನೀಸ್ ಹಿಸ್ಟಾರಿಕ್ ವಿಸಿಟ್ ಟು ಇಂಡಿಯಾ. ಹಿ ಹ್ಯಾಡ್ ಕೇಮ್ ಟು ಇಂಡಿಯಾ. ಸೊ ಇವಾಗಿಂದ ಸ್ವಲ್ಪ ಒಂದು ಚೇಂಜಸ್ ಆಗಿದೆ ಬಿಟ್ವೀನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಕೆನಡಾ ಅಂತಾನೆ ಹೇಳ್ಬೋದು. ಮಾರ್ಕ್ಡ್ ಎ ಹಿಸ್ಟಾರಿಕ್ ರೀಸೆಟ್ ಇನ್ ಇಂಡಿಯಾ ಕೆನಡಾ ರಿಲೇಶನ್ಶಿಪ್ ಎಂಡಿಂಗ್ ನಿಯರ್ಲಿ 8 years ವಿತೌಟ್ ಎ ಬೈಲ್ಯಾಟ್ರಲ್ ಪ್ರೈಮ್ ಮಿನಿಸ್ಟರ್ ಲೆವೆಲ್ ವಿಸಿಟ್ಸ್. ಯಾವುದು ಇರಲಿಲ್ಲ 8 ವರ್ಷಗಳಿಂದ. ಸೊ ಇವಾಗ ಆಗಿದೆ. ನೆಕ್ಸ್ಟ್, ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನಡುವಿನ ಗುದ್ದಾಟಗಳು ಏನೆಲ್ಲ ನಡೀತಿದೆ, ಅಲ್ಲಿ ಏನೆಲ್ಲ ಕಿತ್ತಾಟಗಳು ನಡೀತಿದೆ. ಸೊ ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇದೊಂದು ನಡೀತಿರೋದ್ರಿಂದ ನಮ್ಗೆ ಇಲ್ಲಿನ ಬಾರ್ಡರ್ ಲೈನ್ಸ್ ಇದೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನಡುವಿನ ಬಾರ್ಡರ್ ಲೈನ್ ಹೆಸರು ದುರಾನ್ ಲೈನ್ ಅಂತಾರೆ. ಮತ್ತೆ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಈ ಒಂದು ಸ್ವಲ್ಪ ಬಾರ್ಡರ್ ಲೈನ್ಸ್ ಹೇಳ್ಬಿಡ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ನಡುವಿನ ಬಾರ್ಡರ್ ಲೈನ್ ಹೆಸರು ರೆಡ್ ಕ್ಲಿಫ್ ಲೈನ್. ಸೆಕೆಂಡ್ ಬಂದಿದೆ ಇಂಡಿಯಾ ಚೈನಾ ಮೆಕ್ಮೋಹನ್ ಲೈನ್ ಅಂತಾರೆ. ನೆಕ್ಸ್ಟ್ ಇಂಡಿಯಾ ಅಫ್ಘಾನಿಸ್ತಾನ್ ನಡುವಿನ ಲೈನು ದುರಾನ್ ಲೈನ್ ಅಂತಾರೆ. ಮತ್ತೆ LOC ಫುಲ್ ಫಾರ್ಮ್ ಲೈನ್ ಆಫ್ ಕಂಟ್ರೋಲ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಇದೆ. ನೆಕ್ಸ್ಟ್
LAC. ಇಲ್ಲಿ ಕನ್ಫ್ಯೂಷನ್ ಆಗ್ತೀರಾ, LOC ಎಲ್ರಿಗೂ ಗೊತ್ತಿರುತ್ತೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಇದು ಇಂಡಿಯಾ ಹಾಗೂ ಚೈನಾದ ನಡುವೆ ಇದೆ. ಓಕೆ, ಲೆಟ್ ಅಸ್ ಮೂವ್. India and Israel signed 16 memorandum of understandings to strengthen strategic partnership. ಯಾವಾಗ ಇರಾನ್ ಹಾಗೂ ಇಸ್ರಾಯೇಲ್ ನಡುವಿನ ಯುದ್ಧ ಸ್ಟಾರ್ಟ್ ಆಗುವ ಜಸ್ಟ್ ಒನ್ ಡೇ ಬಿಫೋರ್, ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ವಿಸಿಟೆಡ್ ಇಸ್ರಾಯೇಲ್ ಅಂಡ್ ಹಿ ಕೇಮ್ ಬ್ಯಾಕ್. ಹಿ ಸ್ಟೇಡ್ ದೇರ್ ಫಾರ್ 2 days, 25th of February and 26th, 2 ದಿವಸಗಳು ಇದ್ರು ಅಲ್ಲೇ. ಸೊ ಇಟ್ ಹ್ಯಾಸ್ ಎಸ್ಕಲೇಟೆಡ್ ಸೋ ಮೆನಿ ಸೆಕ್ಯೂರಿಟಿ ಲ್ಯಾಪ್ಸಸ್ ಇನ್ ಇಂಡಿಯನ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಇದೆಲ್ಲ ರೈಸ್ ಹಾರ್ಟ್ ಡ್ಯೂರೇಷನ್ ಅಲ್ಲಿ ರೈಸ್ ಆಗಿತ್ತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಇಂಥ ಒಂದು ಹಾರ್ಟ್ ಸಿಚುವೇಶನ್ ಅಲ್ಲಿ ಯಾಕೆ ಇಸ್ರಾಯಲ್ಗೆ ಹೋಗ್ಬೇಕಾಯ್ತು ಅಂತ. ಸೊ ಲೆಟ್ ಅಸ್ ಕೀಪ್ ಎವ್ರಿಥಿಂಗ್ ಅಸೈಡ್. ಸೊ ನಮಗೆ ಬೇಕಾಗಿರುವ ಪಾಯಿಂಟ್ ಏನಂದ್ರೆ, ಒಂದು 16 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಸೈನ್ ಆಗಿದೆ ಬಿಟ್ವೀನ್ ಇಂಡಿಯಾ ಅಂಡ್ ಇಸ್ರಾಯಲ್. ಸೊ ನೆಕ್ಸ್ಟ್, ಫಸ್ಟ್ ಇನ್ ಯುರೋಪ್ ಟು ಬ್ಯಾನ್ ಸೋಷಿಯಲ್ ಮೀಡಿಯಾ. ಯುರೋಪ್ ಯುರೋಪ್ ಕಾಂಟಿನೆಂಟ್ ಅಲ್ಲೇ ಫಸ್ಟ್ ಟು ಬ್ಯಾನ್ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಫಾರ್ ಚಿಲ್ಡ್ರನ್ ಬಿಲೋ 16 years ಆಫ್ ಏಜ್. ಯಾವ ಕಂಟ್ರಿ ಆಗಿದೆ ಅಂದ್ರೆ ಸ್ಪೈನ್. ಸ್ಪೈನ್ ಹ್ಯಾಸ್ ಬ್ಯಾನ್ ಸೋಷಿಯಲ್ ಮೀಡಿಯಾ ಫಾರ್ ದ ಚಿಲ್ಡ್ರನ್ಸ್ ಹೂ ಆರ್ ಬಿಲೋ 16 years ಆಫ್ ಏಜ್. ಸೊ ದಿಸ್ ಇಸ್ ದ ಫಸ್ಟ್ ಕಂಟ್ರಿ ಟು ಡೂ ಸೊ ಇನ್ ದ ಯುರೋಪಿಯನ್ ಕಾಂಟಿನೆಂಟ್. ಸೊ ಇಟ್ ಈಸ್ ಎನ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ನೆಕ್ಸ್ಟ್, ಸ್ಟೇಟ್ ಆರ್ ಯೂನಿಯನ್ ಟೆರಿಟರೀಸ್ ನ್ಯೂಸ್. ಸ್ವಲ್ಪ ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ ನ್ಯೂಸ್ ನೋಡೋಣ. ತಲೆ ಕೆಡಿಸ್ಕೊಂಡು ಹೋಗಬೇಡಿ, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಸಪರೇಟ್ ಒಂದು ಕ್ಲಾಸೇ ಮಾಡೋಣ. ಓಕೆ, Adhampur Airport in Punjab has been renamed as Sri Guru Ravidas Ji Airport ಅಂತ ರೀನೇಮ್ ಮಾಡಿದ್ದಾರೆ. ಸ್ಟೇಟ್ ಆಫ್ ಕೇರಳ, ಕೇರಳ ಸ್ಟೇಟ್ ಅನ್ನ ಕೇರಳಂ ಅಂತ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಓಕೆ, ದ ಯೂನಿಯನ್ ಕ್ಯಾಬಿನೆಟ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಪ್ರೂವ್ಡ್ ದ ರೀನೇಮಿಂಗ್ ಆಫ್ ಕೇರಳ ಟು ಕೇರಳಂ. ಸೊ ಇಲ್ಲಿ ನಮಗೆ ಕೇರಳ ಟು ಕೇರಳಂ ರೀನೇಮಿಂಗ್ ಮಾಡಿರೋದು ಇಂಪಾರ್ಟೆಂಟ್ ಆಗಲ್ಲ. ಇದು ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯು ಪೀಪಲ್. ಆರ್ಟಿಕಲ್ 3 ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ. ಮತ್ತೆ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕೌ ಕಲ್ಚರ್ ಮ್ಯೂಸಿಯಂ, ಫಸ್ಟ್ ನ್ಯಾಷನಲ್ ಕೌ ಕಲ್ಚರ್ ಮ್ಯೂಸಿಯಂ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ ಮಥುರಾ, UP. ಎಲ್ರಿಗೂ ಗೊತ್ತು ಇಲ್ಲೇ. ಸೊ ಹಿಂದುತ್ವ ಅಂತ ಕಾನ್ಸೆಪ್ಟ್ ತುಂಬಾ ಜಾಸ್ತಿ ನಡೆಯೋದು, ಗೋಮಾತೆ ಅನ್ನೋ ಕಾನ್ಸೆಪ್ಟ್ ತುಂಬಾ ಜಾಸ್ತಿ ನಡೆಯುವ ಸ್ಟೇಟ್ ಇದು. ಸೊ ಆಬ್ವಿಯಸ್ಲಿ ನ್ಯಾಷನಲ್ ಕೌ ಕಲ್ಚರ್ ಅಂದ್ರೆ ಮಥುರಾ, UP ನೇ ಬರುತ್ತೆ. ಓಕೆ, ದ ಮ್ಯೂಸಿಯಂ ವಿಲ್ ಹೈಲೈಟ್ ದ ಕಲ್ಚರಲ್, agricultural and economic significance of cattle in Indian society. Next, the Northeast first emergency landing facility. Northeast ಏನು ನಾರ್ತ್ ಈಸ್ಟ್ ರೀಜನ್ ಇದೆ ಇಂಡಿಯಾದ. ಸೊ ಇಲ್ಲಿ ಹೋಗುವುದು, ಲ್ಯಾಂಡಿಂಗ್ ಆಗೋದು, ಇದೆಲ್ಲ ಸ್ವಲ್ಪ ಡಿಫಿಕಲ್ಟಿ ಸಿಚುಯೇಷನ್ ಬಿಕಾಸ್ ಆಫ್ ದ ಟೆರೈನ್ ಅಂಡ್ ಕ್ಲೈಮೇಟ್ and the geography of this region made it very difficult to do emergency landings. So it is one of the important thing because Northeast na first emergency landing facility build up ಮಾಡಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಮುರಾನ್ in Assam's Dibru district. It is the first emergency landing facility in Northeast. The 4.2 kilometer long strip was built in coordination with Indian Air Force. So ಇದು ಎಮರ್ಜೆನ್ಸಿ ಲ್ಯಾಂಡಿಂಗ್ ನ ಒಂದು ಸ್ಟ್ರಿಪ್ ಅಂದ್ರೆ ರೋಡ್ ಅನ್ನ 4.2 ಕಿಲೋಮೀಟರ್ಸ್ ಅಷ್ಟು ಲೆಂತ್ ಇರುವ ಒಂದು ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಫಾರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಫ್ ಇಂಡಿಯನ್ ಏರ್ ಫೋರ್ಸ್ ನ ಜೆಟ್ಸ್ ಆಗಿರ್ಬೋದು, ಯಾವ್ದಾದ್ರು ಏರ್ ಕ್ರಾಫ್ಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ. ಓಕೆ, ನೆಕ್ಸ್ಟ್ ಫ್ಯೂ ಆಫ್ ದ ಇಂಪಾರ್ಟೆಂಟ್ ಈವೆಂಟ್ಸ್ ಅಂಡ್ ಸಮಿಟ್ಸ್ ಅನ್ನು ನೋಡ್ತಾ ಹೋಗೋಣ. ನ್ಯಾಷನಲ್ ಕ್ರಾಪ್ ನ್ಯೂಟ್ರಿಷನ್ ಸಮಿಟ್, AOAA ಓದ್ತಿರೋರಿಗೆ ನೋಡಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇದು, ನೋಟ್ ಡೌನ್ ಮಾಡ್ಕೊಳ್ಳಿ. ನ್ಯಾಷನಲ್ ಕ್ರಾಪ್ ನ್ಯೂಟ್ರಿಷನ್ ಸಮಿಟ್ 2026 ವಾಸ್ ಹೆಲ್ಡ್ ಇನ್ ಮುಂಬೈ. ಇದರ ಥೀಮ್ ಏನಂತ ಹೇಳಿದ್ರೆ ಕನ್ವರ್ಜ್, ಕೊಲಾಬ್ರೇಟ್ ಅಂಡ್ ಕೋಕ್ರಿಯೇಟ್. ಕನ್ವರ್ಜ್, ಕೊಲಾಬ್ರೇಟ್ ಅಂಡ್ ಕೋಕ್ರಿಯೇಟ್, ಹೆಲ್ಡ್ ಇನ್ ಮುಂಬೈ. ನೆಕ್ಸ್ಟ್, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026. India AI Impact Summit 2026 began on 16th February 2026 in New Delhi. ಇದು ಎಲ್ಲಿ ಹೆಲ್ಡ್ ಮಾಡ್ತಂತಂದ್ರೆ ನ್ಯೂ ಡೆಲ್ಲಿ ಭಾರತ ಮಂಡಲ. Next, coming AI Summit 2027 is going to be held in Switzerland. Switzerland will host this summit.
in Geneva. AE Summit 2028 will be hosted by the United Arab Emirates. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ AE Summit 2027 ಅನ್ನ ಸ್ವಿಟ್ಜರ್ಲ್ಯಾಂಡ್ ಹಾಸ್ಟ್ ಮಾಡುತ್ತೆ. 2028 ಅಲ್ಲಿ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಸ್ಟ್ ಮಾಡ್ತದೆ. ನೆಕ್ಸ್ಟ್ ಆಫ್ರಿಕನ್ ಯೂನಿಯನ್ ಸಮಿಟ್ 2026 held at African Union headquarters Addis Ababa. This is the capital of Ethiopia. Okay, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಬಯೋ ಏಷ್ಯಾ 2026 ಇಂಟರ್ನ್ಯಾಷನಲ್ ಸಮಿಟ್, ದ 23rd edition, ಎಷ್ಟನೇ ಎಡಿಷನ್ ಅಂದ್ರೆ 23rd edition of Bio Asia 2026 was inaugurated by A. Revanth Reddy. So Revanth Reddy, CM of Telangana. So it is an important news ಆಗಿರುತ್ತೆ. So because he is an Indian person, Bio Asia 2026 international level ಅಲ್ಲಿ ನಡೆಯುವ ಒಂದು ಸಮಿಟ್ held at Hyderabad International Convention Center. ಹೈದರಾಬಾದ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾರಂದ್ರೆ ರೇವಂತ್ ರೆಡ್ಡಿ, CM ಆಫ್ ತೆಲಂಗಾಣ. ಇವರು 23rd ಎಡಿಷನ್ ಆಗಿರ್ತದೆ. ಇಷ್ಟೊಂದು ಪಾಯಿಂಟ್ಸ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಅಂದ್ರೆ ವಿವಿಧ ದೇಶಗಳ ಗವರ್ಮೆಂಟ್ಗಳ ಒಂದು ಸಮಿಟ್ ವಾಸ್ ಹೆಲ್ಡ್ ಇನ್ ದುಬೈ ಅಂಡ್ ರನ್ ಟಿಲ್ 5th February 2026. ಇದರ ಥೀಮ್ ಏನಂದ್ರೆ ಶೇಪಿಂಗ್ ಫ್ಯೂಚರ್ ಗವರ್ಮೆಂಟ್ಸ್. ಸೊ ವರ್ಲ್ಡ್ ಟಾಪ್ ಏನೇನು ಯಾವ್ಯಾವ್ದು ಕಂಟ್ರೀಸ್ ಇದಾವೆ ಆ ಕಂಟ್ರೀಸ್ ನ ಒಂದು ಗವರ್ಮೆಂಟ್ ನ ಸಮಿಟ್ ಎಲ್ಲಿ ನಡೀತು ಅಂತ ಹೇಳಿದ್ರೆ ದುಬೈಯಲ್ಲಿ ನಡೀತು. ಇದರ ಥೀಮ್ ಏನಂದ್ರೆ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್. ನೆಕ್ಸ್ಟ್ ವರ್ಲ್ಡ್ ಓಷನ್ ಸೈನ್ಸ್ ಕಾಂಗ್ರೆಸ್ 2026. ಸೊ ವರ್ಲ್ಡ್ ಓಷನ್ ಸೈನ್ಸ್ ಕಾಂಗ್ರೆಸ್ 2026 ವಾಸ್ ಹೆಲ್ಡ್ ಇನ್ ಗೋವಾ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಯು ಶುಡ್ ಹ್ಯಾವ್ ಟು ಬಿ ಇನ್ ಎ ಸ್ಟೇಜ್ ಆಫ್ ಆನ್ಸರಿಂಗ್. ಮತ್ತೆ ಬ್ರಿಕ್ಸ್ ಚೇರ್ಮನ್ಶಿಪ್, ದ ಫಸ್ಟ್ ಬ್ರಿಕ್ಸ್ ಶರ್ಪಾ ಮೀಟಿಂಗ್ ಅಂಡರ್ ಇಂಡಿಯಾಸ್ ಚೇರ್ಮನ್ಶಿಪ್. ಇಲ್ಲಿ ನೋಡಿ, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರಬಹುದು. ಈ ಬ್ರಿಕ್ಸ್ ಶರ್ಪಾ ಅಂದ್ರೆ ಏನ್ ಸರ್? ಶರ್ಪಾ ಅಂದ್ರೆ ದ ಪರ್ಸನ್ ಹೂ ವಿಲ್ ಟೇಕ್ ಕೇರ್ ಆಫ್ ದ ಆಕ್ಟಿವಿಟೀಸ್ ಆಫ್ ದ ಪ್ರೋಗ್ರಾಮ್. ಆಕ್ಟಿವಿಟೀಸ್ ಆಫ್ ದ ಪ್ರೋಗ್ರಾಮ್ ಅನ್ನ ನೋಡ್ಕೊಂತಾರಲ್ಲ, ಒಂಥರ ಮ್ಯಾನೇಜರ್ ತರ. ಸೊ ಅವ್ರನ್ನ ಶರ್ಪಾ ಅಂತಾರೆ. ದ ಫಸ್ಟ್ ಬ್ರಿಕ್ಸ್ ಶರ್ಪಾ ಮೀಟಿಂಗ್ ಅಂಡರ್ ಇಂಡಿಯಾಸ್ ಚೇರ್ಮನ್ಶಿಪ್. ಸೊ ಈ ಒಂದು ಪೊಸಿಷನ್ ಇಂಡಿಯಾಗೆ ಫಸ್ಟ್ ಟೈಮ್ ಆಗಿ ಸಿಕ್ಕಿದೆ ಅಂತ ಇದು ಇಂಡೈರೆಕ್ಟ್ಲಿ ಕನ್ವೆ ಮಾಡ್ತಿದೆ. ಹ್ಯಾಸ್ ಬಿಗನ್ ಇನ್ ನ್ಯೂ ಡೆಲ್ಲಿ. ಸೊ ಸುಧಾಕರ್ ದಲೇಲಾ is India's BRICS Sherpa. So BRICS 2026, who is the Sherpa of the BRICS 2026? Sudhakar Dalela, ಮತ್ತೆ Manohar Dalela, ಮತ್ತೆ Vijay Kumar Singh, ಹಿಂಗೆಲ್ಲ ಕೇಳ್ಬಿಡ್ತಾರೆ. So it is the answer is Sudhakar Dalela. India is assuming BRICS chairmanship for the 4th time. ಎಷ್ಟನೇ ಬಾರಿ? 4th time. Previous 2012, 2016 ಮತ್ತೆ 2021 ಆದ್ಮೇಲೆ ಇವಾಗ 2026. ಇವುಗಳನ್ನ ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬ್ರಿಕ್ಸ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಬರ್ತದೆ? ಇಟ್ ವಿಲ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಕ್ವಶನ್. ಬ್ರೆಜಿಲ್ ಬರ್ಕೊಳ್ಳಿ ಫ್ರೀ ಆಗಿದ್ರೆ ನೀವು. ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. Okay. Next, BioFact 2026. India has been named Country of the Year at BioFact 2026. India has been named as a Country of the Year BioFact 2026, the world's leading organic trade fair. So, ಯಾಕೆ ಇಂಡಿಯಾನ ಒಂದು ಕಂಟ್ರಿ ಆಫ್ ದ ಇಯರ್ ಅಂತ ಕಾಲ್ಫಾರ್ಮ್ ಅಂತ ಈ ಒಂದು ಸ್ಟೇಟಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ರೋಲ್ ಆಫ್ ಇಂಡಿಯಾ ಇನ್ ಆರ್ಗಾನಿಕ್ ಟ್ರೇಡ್ ಫೇರ್. ಆರ್ಗಾನಿಕ್ ಏನೇ ನಮ್ಮಲ್ಲಿ ಪ್ಲಾಂಟ್ಸ್ ಆಗಿರ್ಬೋದು, ಆರ್ಗಾನಿಕ್ ಮೆಡಿಸಿನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ನೋಡ್ತಿರ್ತೀವಲ್ಲ. ಬಿಕಾಸ್ ಇಂಡಿಯಾ ಇಸ್ ಎ ಲೀಡರ್ ಇನ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್. ಸೊ ಆದ್ರಿಂದ ಕಂಟ್ರಿ ಆಫ್ ದ ಇಯರ್ ಅನ್ನೋ ಒಂದು ಸ್ಟೇಟಸ್ ಸಿಕ್ಕಿದೆ. ಕಂಟ್ರಿ ಆಫ್ ದ ಇಯರ್ 2026 ನೆನಪಲ್ಲಿ ಇಟ್ಕೊಳ್ಳಿ, ಬಯೋಫ್ಯಾಕ್. ದ ಈವೆಂಟ್ ವಿಲ್ ಬಿ ಹೆಲ್ಡ್ ಫ್ರಮ್ 10th to 13th February. ಎಲ್ಲಿ ಅಂತ ಹೇಳಿದ್ರೆ ಜರ್ಮನಿಯಲ್ಲಿ, ನ್ಯೂರೆಂಬರ್ಗ್, ಜರ್ಮನಿ. ಓಕೆ. ವರ್ಲ್ಡ್ ಸೀ ಫುಡ್ ಕಾಂಗ್ರೆಸ್ ಇಸ್ ಹೆಲ್ಡಿಂಗ್ ಅಟ್ ಚೆನ್ನೈ. ನೆಕ್ಸ್ಟ್, ಓಕೆ ಏನ್ ತೊಂದರೆ ಇಲ್ವಲ್ಲ? ಓಕೆ. ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ಸ್ಕೀಮ್ಸ್. ಫ್ಯೂ ಆಫ್ ದ ಇಂಪಾರ್ಟೆಂಟ್ ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ಸ್ಕೀಮ್ಸ್ ಅನ್ನು ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಗ್ರಾಮೋತ್ಥಾನ್ ಯೋಜನಾ ಗುಜರಾತ್ ಈ ಸ್ಕೀಮ್ಸ್ ಇರ್ತಾವೆ. ಸೊ ನಿಮಗೆ ಈ ತರ ಒಂದು ಸ್ಕೀಮ್ಸ್ ಕೇಳಿದಾಗ ಯು ಶುಡ್ ಬಿ ಇನ್ ಎ ಸ್ಟೇಜ್ ಟು ಆನ್ಸರ್ ದ ಕ್ವಶನ್. ಓಕೆ. ದ ಸ್ಕೀಮ್ ಏಮ್ಸ್ ಟು ಬ್ರಿಡ್ಜ್ ದ ರೂರಲ್ ಅಂಡ್ ಅರ್ಬನ್ ಡಿವೈಡ್.
ಅರ್ಬನ್ ಡಿವೈಡ್ ನ ಗ್ಯಾಪ್ ಅನ್ನು ಫಿಲ್ಅಪ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಗುಜರಾತ್. ಸೊ ರೂರಲ್ ಅಂತ ಬಂದಾಗ ನೀವು ಯಾರೆಲ್ಲ ಎಒ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಲಕ್ಪತಿ ಬಿತ್ಯ ಯೋಜನಾ, ಲಕ್ಪತಿ ಬೇಟಿಯಾ ಯೋಜನಾ ವಿಲ್ ಬಿ ಲಾಂಚ್ಡ್ ಬೈ ಡೆಲ್ಲಿ ಗೌರ್ಮೆಂಟ್. ಡೆಲ್ಲಿ ಹೊಸ ಸಿಎಂ ಅವರು ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ. ದಿಸ್ ಏಮ್ಸ್ ಟು ರೆಡ್ಯೂಸ್ ಸ್ಕೂಲ್ ಡ್ರಾಪ್ ಔಟ್ಸ್ ಅಮಾಂಗ್ ಗರ್ಲ್ಸ್ ಫ್ರಮ್ ಎಕನಾಮಿಕಲಿ ವೀಕರ್ ಫ್ಯಾಮಿಲೀಸ್ ಯಾರೆಲ್ಲ ಆಗಿರ್ತಾರೆ ಅವರ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಸ್ಕೂಲ್ ಡ್ರಾಪ್ ಔಟ್ಸ್ ಅನ್ನ ನಿಲ್ಲಿಸೋದಕ್ಕೆ ಲಕ್ಪತಿ ಬಿಟಿಯಾ ಅನ್ನೋ ಒಂದು ಯೋಜನೆ ಕ್ರಿಯೇಟ್ ಮಾಡಿದ್ದಾರೆ. ಸೊ ದ ಗೌರ್ಮೆಂಟ್ ವಿಲ್ ಡಿಪಾಸಿಟ್ ಮನಿ ಇನ್ ಗರ್ಲ್ಸ್ ನೇಮ್. ಯಾವಾಗ ಆ ಹುಡುಗಿಯ ಮಗುವಿನ ಹೆಸರಲ್ಲಿ, ಹೆಣ್ಣು ಮಗುವಿನ ಹೆಸರಲ್ಲಿ ಅಮೌಂಟ್ ಡಿಪಾಸಿಟ್ ಮಾಡ್ತಾರೆ, ಅವಾಗ ಪೇರೆಂಟ್ಸ್ ಸಹ ಆ ಹುಡುಗಿನ, ಆ ಮಗುವನ್ನ ಓದಿಸೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಯಾವಾಗ ಅಮೌಂಟ್ ಡಿಪಾಸಿಟ್ ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಅವರ್ ಎಜುಕೇಶನ್, ಫಸ್ಟ್ ಪ್ರೈಮರಿ ಅಲ್ಲಿ ಆಗಿರ್ಬೋದು, ಮತ್ತೆ ಹೈಸ್ಕೂಲ್ ಅಲ್ಲಿ ಡಿಪಾಸಿಟ್ ಮಾಡ್ತಾರೆ, ಮತ್ತೆ ಅವ್ರು PUC ಹೋದಾಗ ಡಿಪಾಸಿಟ್ ಮಾಡ್ತಾರೆ. ಈ ತರ ಸ್ಟೇಜ್ ಬೈ ಸ್ಟೇಜ್ ಅಮೌಂಟ್ ಅನ್ನ ಡಿಪಾಸಿಟ್ ಮಾಡ್ತಾ ಹೋಗ್ತಾರೆ. ಸೊ ಶಿ ಕ್ಯಾನ್ ಸ್ಟಡಿ, ಸೊ ಕಂಟಿನ್ಯೂ ಸ್ಟಡಿಂಗ್ ವಿತೌಟ್ ಎನಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಬಿಕಮ್ ಫೈನಾನ್ಷಿಯಲಿ ಸೆಕ್ಯೂರ್ ಇನ್ ದ ಫ್ಯೂಚರ್. PM ರಾಹತ್ ಅನ್ನೋ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ ವಿತ್ ಅಪ್ರೂವ್ಡ್ ಬೈ ನರೇಂದ್ರ ಮೋದಿ. It provides cashless medical treatment up to 1.5 lakh for road accident victims. ಯಾರೆಲ್ಲ ರೋಡ್ ಆಕ್ಸಿಡೆಂಟ್ ಆಗಿ ಫೇಸ್ ಮಾಡಿರ್ತಾರೆ ಈ ಒಂದು ಸಿಚುವೇಶನ್ ನ, ಅವರಿಗೆ 1.5 lakh ಅಷ್ಟೊಂದು ಟ್ರೀಟ್ಮೆಂಟ್ ಅಮೌಂಟ್ ಅನ್ನ ಕೊಡ್ತಾರೆ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಸ್ಕೀಮ್ ಹೆಸರು ಬಂದಿದೆ PM ರಾಹತ್. ಇಟ್ ಈಸ್ ರಿಲೇಟೆಡ್ ಟು ರೋಡ್ ಆಕ್ಸಿಡೆಂಟ್ಸ್. ಇಷ್ಟೊಂದು ನೀವು ನೆನಪಲ್ಲಿ ಇಟ್ಕೋಬೇಕು. ಮತ್ತೆ ಸ್ತ್ರೀ ಸುರಕ್ಷಾ ಸ್ಕೀಮ್, ಕರ್ನಾಟಕದಲ್ಲಿ ಇದೇ ಪ್ರಕಾರದ ಒಂದು ಸ್ಕೀಮ್ ಇದೆ. ಯಾವ್ದು ಹೇಳ್ತೀರಾ? ವುಮೆನ್ಸ್ ಗೆ ದುಡ್ಡು ಕೊಡುವ ಸ್ಕೀಮ್. ಹೌದು, ಗೃಹಲಕ್ಷ್ಮಿ. ಸೊ ಆದ್ರಿಂದಾನೇ ನಾನು ಈ ಒಂದು ಪಾಯಿಂಟ್ ಇನ್ಕ್ಲೂಡ್ ಮಾಡಿದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಗೃಹಲಕ್ಷ್ಮಿ ಫೀಚರ್ಸ್ ಎಲ್ಲ ನೋಡ್ಕೊಳ್ಳಿ ಒಮ್ಮೆ. ದ ಕೇರಳ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಸ್ತ್ರೀ ಸುರಕ್ಷಾ ಸ್ಕೀಮ್ ಟು ಪ್ರೊವೈಡ್ ಎ ಮಂತ್ಲಿ ಪೆನ್ಷನ್. ನೋಡಿ ಇಲ್ಲಿ ಸೇಮ್ 1000 ರೂಪಾಯಿ ಫಾರ್ ಅನ್ಎಂಪ್ಲಾಯ್ಡ್ ವುಮೆನ್ ಅಂಡ್ ಟ್ರಾನ್ಸ್ ವುಮೆನ್. ಸೊ ನಮ್ಮ ಸ್ಟೇಟ್ ಅಲ್ಲಿ 2000 ಕೊಡ್ತಿದ್ದಾರೆ, ಇಲ್ಲಿ 1000 ರೂಪಾಯಿ ಕೊಡ್ತಿದ್ದಾರೆ. ರಾಹ್ವೀರ್ ಸ್ಕೀಮ್, ರೇಖಾ ಗುಪ್ತಾ ಅನೌನ್ಸ್ಡ್ ಇಂಪ್ಲಿಮೆಂಟೇಷನ್ ಆಫ್ ದ ರಾಹ್ವೀರ್ ಸ್ಕೀಮ್ ಇನ್ ಡೆಲ್ಲಿ. ದ ಸ್ಕೀಮ್ ಎನ್ಕರೇಜಸ್ ಬೈಸ್ಟ್ಯಾಂಡರ್ಸ್ ಟು ಅಸಿಸ್ಟ್. ಯಾರೆಲ್ಲ ಆಕ್ಸಿಡೆಂಟ್ ಆದಾಗ ಯೂಶಲಿ ನಮ್ಮ ಭಾರತದಲ್ಲಿ ಸಿಚುವೇಶನ್ ಅಂದ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ತೀವೋ ಹೊರತು ಅವ್ರನ್ನ ಸಪೋರ್ಟ್ ಮಾಡಕ್ ಹೋಗೋದಲ್ತಿಲ್ಲ. ಸೊ ಯಾವಾಗ ಆಕ್ಸಿಡೆಂಟ್ ಆಗ್ತಾರೆ ಅವಾಗ ಒಂದು ಗೋಲ್ಡನ್ ಅವರ್ ಅನ್ನೋ ಒಂದು ವರ್ಡ್ ಇದೆ. ಸೊ ಈ ಗೋಲ್ಡನ್ ಅವರ್ ಅಂತ ಹೇಳಿದ್ರೆ 4 hours ಆಫ್ಟರ್ ಆಕ್ಸಿಡೆಂಟ್ ಆಗಿದ ತಕ್ಷಣ ಏನು ರಿಮೈನಿಂಗ್ 4 hours ಇರ್ತದೆ, ದಟ್ ವಿಲ್ ಪ್ಲೇ ಎ ವೆರಿ ಮೇಜರ್ ರೋಲ್. ಯಾಕೆಂದ್ರೆ ಆ ಸಮಯದಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಸಿಕ್ಕಿದ್ದಲ್ಲಿ ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಳುವ, ಅಂದ್ರೆ ಜೀವಂತವಾಗಿ ಉಳಿಸುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಅದರಿಂದಾನೇ ಆ ಒಂದು ಸ್ಟಾರ್ಟಿಂಗ್ 4 hours ನ ಗೋಲ್ಡನ್ ಅವರ್ ಅಂತಾರೆ. ಈ ಸಮಯದಲ್ಲಿ ಯಾರು ಮುಂದೆ ಬಂದು ಹೆಲ್ಪ್ ಮಾಡ್ತಾರೆ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಅನ್ನ, ಆ ಹೆಲ್ಪ್ ಮಾಡಿರುವ ಪರ್ಸನ್ಗೆ 25,000 ಗೌರ್ಮೆಂಟ್ ಕಡೆಯಿಂದ, ಡೆಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಇದು ಡೆಲ್ಲಿ ಗೌರ್ಮೆಂಟ್ ಅಂತ ಹೇಳಿದ್ರೆ 6 ರೀಜನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರೋರಿಗೆ. ನೆಕ್ಸ್ಟ್ ಬಾಂಗ್ಲಾ ಯುವ ಸಾಥಿ ಯೋಜನಾ. ಸೊ ಇದು ಈ ತರ ಒಂದು ಸ್ಕೀಮ್ ಕರ್ನಾಟಕದಲ್ಲೂ ಇದೆ. ಯಾವ್ದು ಹೇಳಿ? ಕರ್ನಾಟಕದಲ್ಲಿ ಯೂತ್ಸ್ ಗೆ ಹೆಲ್ಪ್ ಮಾಡೋದಿಕ್ಕೆ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರಲ್ಲ, ಗುಡ್, ಯುವ ನಿಧಿ. ಸೊ ಅದೇ ಸ್ಕೀಮ್ ಇದು ಸಹ. ಬಾಂಗ್ಲಾ ಯುವ ಸಾಥಿ ಯೋಜನಾ was announced by the West Bengal government. The scheme is for unemployed youth aged between 21 to 40 years. Under this scheme ಇವ್ರು ಎಷ್ಟೊಂದು ದುಡ್ಡು ಕೊಡ್ತಾರೆ ಅಂದ್ರೆ 1,500 ಪರ್ ಮಂತ್ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ಫ್ಯೂ ಆಫ್ ದ ಇಂಪಾರ್ಟೆಂಟ್ ಇಂಡೆಕ್ಸಸ್, ರ್ಯಾಂಕಿಂಗ್ಸ್ ಅಂಡ್ ರಿಪೋರ್ಟ್ಸ್ ನೋಡ್ತಾ ಹೋಗೋಣ. ಸರ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಯಾರೋ ಅದು. ಓಕೆ, ಹ್ಯಾಂಡ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026. ಇಂಡಿಯಾನ ರ್ಯಾಂಕಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ 75th ಪ್ಲೇಸ್ ಅಲ್ಲಿ ಇದೆ. ಟಾಪ್ ಕಂಟ್ರಿ ಯಾವ್ದು ಅಂತ ಹೇಳಿದ್ರೆ ಸಿಂಗಾಪುರ್. ಇಷ್ಟೊಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025. ಇದೆಲ್ಲ ಫೆಬ್ರವರಿ ತಿಂಗಳ ಇಂಡೆಕ್ಸ್, ರ್ಯಾಂಕಿಂಗ್ಸ್ ಅಂಡ್ ರಿಪೋರ್ಟ್ಸ್. India ranked 45th among 127 economies in the Network Readiness Index 2025. India in the 2025 Corruption Perception Index. ಏನು ಕರಪ್ಷನ್ ರಿಲೇಟೆಡ್ ಇಂಡೆಕ್ಸ್ ಇದು. ಓಕೆ,
ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹಾಕ್ತಿದ್ದೀನಿ. ಮೋಸ್ಟ್ ಕರಪ್ಟೆಡ್ ನೇಷನ್ಸ್ ಯಾವುದು? ಸೌತ್ ಸುದಾನ್, ಸೊಮಾಲಿಯಾ ಅಂಡ್ ವೆನೆಜುಲಾ. ಸೊ ಇಂಡಿಯಾ ಹ್ಯಾಡ್ ಬಿನ್ ಇಂಪ್ರೂವ್ಡ್ ಇಟ್ಸ್ ಪೊಸಿಷನ್ ಫ್ರಮ್ 96 ಇದ್ದಿದ್ದನ್ನ 91st ಪೊಸಿಷನ್ ತಗೊಂಡ್ಬಂದಿದೆ. ಸೊ 5 ಪಾಯಿಂಟ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಗ್ಲೋಬಲ್ ಎಐ ವೈಬ್ರೆನ್ಸಿ ರ್ಯಾಂಕಿಂಗ್ ಅಂದ್ರೆ ಎಐ ಅಲ್ಲಿ ಮುಂದೆ ಇರುವ ಕಂಟ್ರಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಫಸ್ಟ್ ಬಂದಿದೆ ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಬಂದಿದೆ ಚೈನಾ, ಥರ್ಡ್ ಬಂದಿದೆ ಇಂಡಿಯಾ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ವೂಲ್. ಸೊ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ವೂಲ್, ನಿಮ್ ಕಡೆಯಿಂದ ಒಂದೆರಡು ಆನ್ಸರ್ ಹೇಳಿ ನನಗೆ, ದಯವಿಟ್ಟು ಒಂದೆರಡು ಆನ್ಸರ್ಸ್. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೂಲ್? ರಾಜಸ್ಥಾನ್, ಜಮ್ಮು ಕಾಶ್ಮೀರ್. ಗುಡ್. ರಾಜಸ್ಥಾನ್ ಫಸ್ಟ್, ಸೆಕೆಂಡ್ ಜಮ್ಮು ಅಂಡ್ ಕಾಶ್ಮೀರ್, ಥರ್ಡ್ ಬಂದಿದೆ ಕರ್ನಾಟಕ. ಸೊ ಆದ್ರಿಂದ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗಬಹುದು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ನಲ್ಲಿ. ಸೊ ರಾಜಸ್ಥಾನ್ ರ್ಯಾಂಕ್ಸ್ ಫಸ್ಟ್ ಇನ್ ದ wool production in India with 13,000 kg output. Okay. Festivals in news. Few are the important festivals ಯಾವ್ದಾದ್ರು ನ್ಯೂಸ್ ಅಲ್ಲಿ ಇದಾವೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾರ್ತ್ ಈಸ್ಟ್ ಫೆಸ್ಟಿವಲ್ ಆಫ್ ರೈಸ್ ಗ್ರೈನ್ಸ್ ಆಫ್ ಹೆರಿಟೇಜ್ ಅನ್ನೋ ಒಂದು ಫೆಸ್ಟಿವಲ್ ನಾರ್ತ್ ಈಸ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದ ಫಸ್ಟ್ ನಾರ್ತ್ ಈಸ್ಟ್ ಫೆಸ್ಟಿವಲ್ ಆಫ್ ರೈಸ್ ದ ಗ್ರೈನ್ಸ್ ಆಫ್ ಹೆರಿಟೇಜ್ ವಿಲ್ ಬಿ ಹಾಸ್ಟೆಡ್ ಬೈ ನಾಗಾಲ್ಯಾಂಡ್. ಸೊ ಈ ಒಂದು ಸ್ಟೇಟ್ ನ ಹೆಸರು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ರುಸುಮಾ ಆರೆಂಜ್ ಫೆಸ್ಟಿವಲ್ ವಾಸ್ ಹೆಲ್ಡ್ ಇನ್ ರುಸುಮಾ ವಿಲೇಜ್, ಸೇಮ್ ನಾಗಾಲ್ಯಾಂಡ್. ದಿಸ್ ಇಸ್ ಆರೆಂಜ್ ಫೆಸ್ಟಿವಲ್. ಓಕೆ, ನಮ್ಮ ಕೋಲಾರದವರು ಟೊಮ್ಯಾಟೊ ಫೆಸ್ಟಿವಲ್ ಅಂತಾನು ಸೆಲೆಬ್ರೇಟ್ ಮಾಡಬಹುದು. ಸೊ ನಾಗಾಲ್ಯಾಂಡ್ ನಿಯರ್ ಕೊಹಿಮಾ. ದಿಸ್ ಇಸ್ ದ 5th edition. It aims to promote orange growers, village welfare and rural entrepreneurship. Okay, ಫೆಸ್ಟಿವಲ್ ಅಂತ ಹೇಳಿದ್ರೆ ಅದರಿಂದ ಆಟ ಆಡೋದಲ್ಲ. It is the main aims of this festival is to promote orange growers, village welfare ಅಂದ್ರೆ ವೆಲ್ಫೇರ್ ಸ್ಕೀಮ್ಸ್ ಆಗಿರ್ಬೋದು, ಆರೆಂಜ್ ರಿಲೇಟೆಡ್ ಏನಾದ್ರು ನ್ಯೂ ಟೆಕ್ನಿಕ್ಸ್ ಅನ್ನ ಅಡಾಪ್ಷನ್ ಮಾಡ್ಕೊಂಡು ಬಂದಿರಬಹುದು, ಮತ್ತೆ ಹೊಸ ಎಂಟರ್ಪ್ರಿನರ್ಶಿಪ್, ಹೊಸ ಟೆಕ್ನಾಲಜಿ ತಗೊಂಡ್ ಬಂದು ಇವಾಗ ಆರೆಂಜ್ ಅನ್ನ ಪಲ್ಪ್ ಮಾಡೋದಾಗಿರ್ಲಿ, ಮತ್ತೆ ಅದರ ಬೇರೆ ಡಿಫ್ರೆಂಟ್ ವೇರಿಯಂಟ್ಸ್ ಮಾಡೋದಾಗಿರ್ಲಿ. ಯಾಕೆಂದ್ರೆ ಎಕ್ಸೆಸಿವ್ ಪ್ರೊಡಕ್ಷನ್ ಆದಾಗ ಅದನ್ನ ಹೇಗೆ ನಾವು ಸೇವ್ ಮಾಡಬಹುದು, ಅದರ ಶೆಲ್ಫ್ ಲೈಫ್ ಹೇಗೆ ಇನ್ಕ್ರೀಸ್ ಮಾಡಬಹುದು, ಇದನ್ನೆಲ್ಲ ಇನ್ಕ್ಲೂಡ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಆಫ್ 2026. ಫಸ್ಟ್ ಪ್ರೈಸ್ ಅಟ್ ದ ಸ್ವಚ್ಛತಾ ಪಕ್ವಾದ ಅವಾರ್ಡ್ 2025. ಪಾರಾದೀಪ್ ಪೋರ್ಟ್ ಅಥಾರಿಟಿ ಓನ್ ದ ಫಸ್ಟ್ ಪ್ರೈಸ್ ಅಟ್, ಅಂದ್ರೆ ಕ್ಲೀನ್ಲಿನೆಸ್ ಅವಾರ್ಡ್ ಅಂತಾನೆ ಹೇಳ್ಬೋದು ಇದನ್ನ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದಕ್ಕೆ. ಪಾರಾದೀಪ್ ಪೋರ್ಟ್ ಅಥಾರಿಟಿ ಓನ್ ದ ಫಸ್ಟ್ ಪ್ರೈಸ್ ಅಟ್ ದ ಸ್ವಚ್ಛತಾ ಪಕ್ವಾದ ಅವಾರ್ಡ್ 2025, ಎಮರ್ಜಿಂಗ್ ಆಸ್ ಇಂಡಿಯಾಸ್ ಕ್ಲೀನೆಸ್ಟ್ ಮೇಜರ್ ಪೋರ್ಟ್. ಓಕೆ, ಬೆಸ್ಟ್ ಏರ್ಪೋರ್ಟ್ ಆಫ್ ದ ಇಯರ್ ಅವಾರ್ಡ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್. ಬೆಸ್ಟ್ ಏರ್ಪೋರ್ಟ್ ಆಫ್ ದ ಇಯರ್, ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಓನ್ ದ ಬೆಸ್ಟ್ ಏರ್ಪೋರ್ಟ್ ಆಫ್ ದ ಇಯರ್ ಅವಾರ್ಡ್ ಅಟ್ ವಿಂಗ್ಸ್ ಇಂಡಿಯಾ 2026. Next, Wings India 2026 awards were organized by the Ministry of Civil Aviation, quite common ಎಲ್ಲರಿಗೂ ಗೊತ್ತಿರುತ್ತೆ, in collaboration with, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, FICCI and Airport Authority of India. ಈ ಇವೆಂಟ್ ಎಲ್ಲಿ ಹೆಲ್ಡ್ ಆಯಿತು? ವಿಂಗ್ಸ್ ಇಂಡಿಯಾ 2026 ಅಂದ್ರೆ ಹೈದರಾಬಾದ್, ತೆಲಂಗಾಣದಲ್ಲಿ. ಎ ಪಾರ್ಟ್ ಆಫ್ ಬೈನಿಯಲ್ ಸಿವಿಲ್ ಏವಿಯೇಷನ್ ಪ್ರೋಗ್ರಾಮ್. ಬೈನಿಯಲ್ ನಿನ್ನೇನು ಹೇಳಿದೆ, ಬೈನಿಯಲ್, ಆನಿಯಲ್, ಟ್ರೈನಿಯಲ್ ಡಿಫ್ರೆನ್ಸ್ ಏನು ಅಂತ. ಇದು ದಿಸ್ ಇಸ್ ಆಲ್ಸೋ ಬೈನಿಯಲ್. ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ನಾವು ಏನು ನಿನ್ನೆಯಿಂದ ಮಾರ್ಚಿಂದ ನೋಡ್ಕೊಂಡ್ ಬರ್ತಿದೀವಿ ಎಲ್ಲ ಬೈನಿಯಲ್ಲೇ ಆಗ್ತಿದಾವೆ. ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದಾಗ ನಿಮ್ಮ MCQ ಅಲ್ಲಿ ಯು ಕ್ಯಾನ್ ಗೋ ಹೆಡ್ ವಿತ್ ಬೈನಿಯಲ್, ಬಟ್ ಇಟ್ ಈಸ್ ಎ ಚಾನ್ಸ್, ನೀವೇನಾದ್ರೂ ಚಾನ್ಸ್ ತಗೋಬೇಕಂದ್ರೆ ಮಾತ್ರ. ಬೆಸ್ಟ್ ಚಿಲ್ಡ್ರನ್ಸ್ ಅಂಡ್ ಫ್ಯಾಮಿಲಿ ಫಿಲ್ಮ್ ಅವಾರ್ಡ್. ಸೊ ಬಾಂಗ್ ಅನ್ನು ದಿಸ್ ಇಸ್ ಎ 79th ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ. ಸೊ ಈ ಒಂದು ಇವೆಂಟ್ 79th ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ ಭಾರತದ ಒಂದು ಚಲನಚಿತ್ರ ಬಾಂಗ್ ಅನ್ನೋ ಒಂದು ಚಲನಚಿತ್ರ ಓನ್ ಬೆಸ್ಟ್ ಚಿಲ್ಡ್ರನ್ಸ್ ಅಂಡ್ ಫ್ಯಾಮಿಲಿ ಫಿಲ್ಮ್ ಈ ಒಂದು ಅವಾರ್ಡ್ ಅನ್ನು ವಿನ್ ಆಗಿದೆ. ಇಟ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಫಿಲ್ಮ್ ಟು ವಿನ್ ಇನ್ ದ ಕ್ಯಾಟಗರಿ ಅಟ್ BAFTA. ಸೊ BAFTA ಫುಲ್ ಫಾರ್ಮ್ ಅಂದಿದೆ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್. ಓಕೆ, ದ ಫಿಲ್ಮ್ ಈಸ್ ಎ ಮಣಿಪುರ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತಾನು ಕೇಳಬಹುದು ನಿಮ್ಗೆ. ಸೊ ಮಣಿಪುರಿ ಲ್ಯಾಂಗ್ವೇಜ್ ನೆನಪಲ್ಲಿ ಇಟ್ಕೊಳ್ಳಿ, ಮಣಿಪುರಿ ಲ್ಯಾಂಗ್ವೇಜ್ ಫೀಚರಿಂಗ್ ಹೈಲೈಟಿಂಗ್ ರೀಜನಲ್ ಇಂಡಿಯನ್ ಸಿನಿಮಾ. ಸೊ ಮಣಿಪುರ್ ಆ ಲೋಕಲ್ ಡೈಲೆಕ್ಟ್ಸ್, ಆ ಲೋಕಲ್ ಟ್ರೆಡಿಷನ್ಸ್, ಲೋಕಲ್ ಕಲ್ಚರ್ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಒನ್ ಆಫ್ ದ
ವೆರಿ ಗುಡ್ ಮೂವಿ. ನೋಡಿ, ಟೈಮ್ ಸಿಕ್ಕಿದಾಗ ನಿಮಗೆ ಆಫ್ಟರ್ ಯುವರ್ ಎಕ್ಸಾಮ್ ಬಾಂಗ್ ಅನ್ನೋ ಒಂದು ಮೂವಿಯನ್ನ ನೋಡಿ. ಓಕೆ, ನೆಕ್ಸ್ಟ್ ಗ್ಲೋಬಲ್ ಟೀಚರ್ ಪ್ರೈಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಶನ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಏಕೆಂದ್ರೆ ಇಂಡಿಯನ್ ಟೀಚರ್ ಈ ಅವಾರ್ಡ್ ಅನ್ನ ಈ ಸತಿ ಗೆದ್ದಿದ್ದಾರೆ. ಅವ್ರ ಹೆಸರು ಏನಂದ್ರೆ ರೋಬಲ್ ನ್ಯಾಗಿ ಅನ್ನೋ ಅವರು ದ ಇಂಡಿಯನ್ ಟೀಚರ್ ಅಂಡ್ ಸೋಷಿಯಲ್ ಆಕ್ಟಿವಿಸ್ಟ್ ಓನ್ ದ ಗ್ಲೋಬಲ್ ಟೀಚರ್ ಪ್ರೈಸ್ ಇನ್ ದುಬೈ. ಶಿ ಇಸ್ ರೆಕಗ್ನೈಸ್ಡ್ ಫಾರ್ ಇಂಪ್ರೂವಿಂಗ್ ಎಜುಕೇಶನ್ ಆಕ್ಸೆಸ್ ಫಾರ್ ಚಿಲ್ಡ್ರನ್. ಅವ್ರ ಹೆಸರು ತುಂಬಾ ಇಂಪಾರ್ಟೆಂಟ್, ಇದು ರೋಬಲ್ ನ್ಯಾಗಿ. ಇವ್ರ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿ. ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದು ಟೀಚರ್ ಪ್ರೈಸ್ ಅವಾರ್ಡ್ ಅನ್ನು ವಿನ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಬಾಫ್ತಾ ಫಿಲ್ಮ್ ಅವಾರ್ಡ್ಸ್ 2026. ಸ್ವಲ್ಪ ಇದೊಂದು ಲೀಸ್ಟ್ ಅನ್ನು ನೋಡ್ಕೊಂಡು ಹೋಗೋಣ, ಸ್ವಲ್ಪ ಕಣ್ಣಾಯಿಸಿ ಅಷ್ಟೇ. ಬೆಸ್ಟ್ ಫಿಲ್ಮ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅನ್ನೋ ಒಂದು ಬೆಸ್ಟ್ ಫಿಲ್ಮ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಬ್ರಿಟಿಷ್ ಫಿಲ್ಮ್ ಹ್ಯಾಮ್ನೆಟ್. ನೆಕ್ಸ್ಟ್ ಫಿಲ್ಮ್ಸ್ ನಾಟ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಂಟಿಮೆಂಟಲ್ ವ್ಯಾಲ್ಯೂ. ಡಾಕ್ಯುಮೆಂಟ್ರಿ, ಇದೆಲ್ಲ ಅವಾರ್ಡ್ಸ್ ವಿನ್ ಆಗಿರೋದು. ಬೆಸ್ಟ್ ಡಾಕ್ಯುಮೆಂಟ್ರಿ ಯಾವುದು ಅಂತ ಹೇಳಿದ್ರೆ ಮಿಸ್ಟರ್ ನೋಬ್ಯಾಡಿ ಅಗೇನ್ಸ್ಟ್ ಪುಟಿನ್. ನೆಕ್ಸ್ಟ್ ಬೆಸ್ಟ್ ಆನಿಮೇಟೆಡ್ ಫಿಲ್ಮ್ ಯಾವುದು ಅಂತ ಹೇಳಿದ್ರೆ ಝೋಟ್ರೋಪಿಲಿಸ್ 2, ಝೂಟೋಪಿಯಾ 2. ಚಿಲ್ಡ್ರನ್ಸ್ ಅಂಡ್ ಫ್ಯಾಮಿಲಿ ಫಿಲ್ಮ್ ನಾವು ನೋಡಿದ್ವಲ್ಲ ಬಾಂಗ್, ಇಟ್ಸ್ ಅನ್ ಇಂಡಿಯನ್ ಮಣಿಪುರಿ ಫಿಲ್ಮ್. ನೆಕ್ಸ್ಟ್ ಆಕ್ಟಿಂಗ್ ಲೆವೆಲ್ ಅಲ್ಲಿ ಯಾರಿಗಾರೆಲ್ಲ ಅವಾರ್ಡ್ ಸಿಕ್ಕಿದೆ, ಲೀಡಿಂಗ್ ಆಕ್ಟರ್ ಆಕ್ಟ್ರೆಸ್ ಅಂತ ಹೇಳ್ತೀವಲ್ಲ, ಲೀಡಿಂಗ್ ಆಕ್ಟ್ರೆಸ್ ಬಂದಿದೆ ಜೆಸಿ ಬಕಲೆ ಅನ್ನೋರಿಗೆ ಹ್ಯಾಮ್ನೆಟ್ ಮೂವಿಯಿಂದ. ಲೀಡಿಂಗ್ ಆಕ್ಟರ್ ಬಂದಿದೆ ರಾಬರ್ಟ್ ಅರಮಯು ಐಸ್ವೇರ್ ಮೂವಿಯಿಂದ. ಸಪೋರ್ಟಿಂಗ್ ಆಕ್ಟ್ರೆಸ್ ಬಂದಿದೆ ಓಮ್ನಿ ಮುಸಾಕೋ ಸಿನ್ನರ್ಸ್ ಮೂವಿಯಿಂದ. ಸಪೋರ್ಟಿಂಗ್ ಆಕ್ಟರ್ ಸೀನ್ ಪೆನ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಯಿಂದ. ನೆಕ್ಸ್ಟ್ ಈ ರೈಸಿಂಗ್ ಸ್ಟಾರ್ ಅವಾರ್ಡ್ ರಾಬರ್ಟ್ ಅರಮಯು ಅವರಿಗೆ. ನೆಕ್ಸ್ಟ್ ಮೂವಿಂಗ್ ಅಹೆಡ್ ವಿತ್ ದ ಅದರ್ ಟಾಪಿಕ್ಸ್, ದಲೈ ಲಾಮಾ ಫಸ್ಟ್ ಎವರ್ ಗ್ರಾಮಿ ಅವಾರ್ಡ್. ದಲೈ ಲಾಮಾ ಅವರಿಗೆ ಫಸ್ಟ್ ಎವರ್ ಗ್ರಾಮಿ ಅವಾರ್ಡ್ ಸಿಕ್ಕಿದೆ. ಸೊ he won his first Grammy Award at the age of 90. He was honored at the 68th Grammy Awards held in Los Angeles. The award is given for the spoken word album Meditations. He won in the category of Best Audiobook, Narration and Storytelling Recordings. Okay. Next, Speaker of the Knesset Medal. Speaker of the Knesset Medal, which is the one of the highest honorary award given to the given in Israel. So Narendra Modi received the Speaker of the Knesset Award, which is Israel's highest parliamentary award honor ಆಗಿರುತ್ತೆ. The award ceremony took place at the Knesset in Jerusalem. The PM Modi became the first global leader to receive this honor. So he is the first prime minister. ಬೇರೆ ಯಾವುದೇ ಕಂಟ್ರಿಯ ಲೀಡರ್ಸ್ಗೆ ಈ ತರಹದ ಅವಾರ್ಡ್ ಇಸ್ರಾಯೇಲ್ ಅಲ್ಲಿ ಕರೆಸಿ ಕೊಟ್ಟಿರುವುದಿಲ್ಲ. ಸೊ ಬಿಕಾಸ್ ಆಫ್ ದಟ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಆಗುವ ಸಾಧ್ಯತೆಗಳು ಇದಾವೆ. ನೆಕ್ಸ್ಟ್ ಓಕೆ, ಸೊ ಇಲ್ಲಿನವರೆಗೆ ನಾನು ಇವತ್ತು ಕ್ಲಾಸ್ ತಗೊಂಡಿದ್ದೀನಿ. ಸುಮಾರು ಎಲ್ಲ ಮುಗಿಸೋಣ ಅಂತಿದ್ದೆ, ಬಟ್ ನಾನು ನಿಮ್ಗೆ ಹೇಳಿದ್ನಲ್ಲ KS ಇಂಟರ್ವ್ಯೂ ಡೇಟ್ಸ್ ಬಂದಿರೋದ್ರಿಂದ ಸುಮಾರು ಸ್ಟೂಡೆಂಟ್ಸ್ ಕಾಲ್ಸ್ ಮಾಡ್ತಿದ್ದಾರೆ. ಸೊ ಐ ನೀಡ್ ಟು ಟಾಕ್ ವಿತ್ ದೆಮ್. ಸೊ ಗೈಸ್, ನಾವು ಎಂಡ್ ಅಪ್ ಮಾಡೋಣ ಇವತ್ತಿನ ಕ್ಲಾಸ್ ಇಲ್ಲಿಗೆ. ನಿಮ್ಗೆ